ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಕಿಚಡಿ ಮಾಡೋದು, ಮೂಂಗ್ ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಎಲ್ಲ ಒಂದು ತರಕಾರಿಗಳನ್ನು ಕಿಚಡಿಗೆ ನಾನು ಬಳಸ್ತಾ ಇದ್ದೀನಿ. ಗೋಡಂಬಿ, ಆಮೇಲೆ ಬೀನ್ಸು, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಉದ್ದುದ್ದ ಕಟ್ ಮಾಡ್ಕೊಳ್ಬೇಕು, ಕರಿಬೇವು, ಆಮೇಲೆ ಕ್ಯಾರೆಟ್ ಸ್ವಲ್ಪ, ಆಮೇಲೆ ಟೊಮೊಟೊ, ಆಮೇಲೆ ಈರುಳ್ಳಿ. ಇಷ್ಟು ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನಾವು ಕಿಚಡಿಯನ್ನು ಮಾಡ್ತಾಯಿದ್ದೀವಿ. ನಿಮಗೆ ಬೇರೆ ತರಕಾರಿಗಳನ್ನು ಸಹ ಬೇಕು ಅಂದರೆ ಅವನ್ನು ಸಹ ನೀವು ಹಾಕ್ಕೊಳ್ಬಹುದು. ಗೋಡಂಬಿಯನ್ನು ಚಿಕ್ಕದಾಗಿಯೂ ಸಹ ಕಟ್ ಮಾಡಿಕೊಂಡು ನೀವು ಹಾಕ್ಕೊಳ್ಬೋದು. ಸೊ ಈ ರೀತಿಯಾಗಿ ಚಿಕ್ಕದಾಗಿ ಬೇಡ, ಪೂರ್ತಿಯಾಗಿ ಹಾಕ್ಕೊಳ್ತೀವಿ ಅಂದ್ರೂ ಸಹ ಹಾಗೆ ಹಾಕ್ಕೊಳ್ಬೋದು. ಸೊ ಈ ಎಲ್ಲ ಪದಾರ್ಥಗಳನ್ನು ಸಹ ಚೆನ್ನಾಗಿ ತೊಳೆದು ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ಮುಂಚಿತವಾಗಿಯೇ ಒಂದು ಅರ್ಧ ಗಂಟೆ ಮುಂಚೆ ಸಮ ಪ್ರಮಾಣದಲ್ಲಿ ಹೆಸರುಬೇಳೆ ಮತ್ತು ಅಕ್ಕಿಯನ್ನು ತೊಳೆದಿಟ್ಕೊಂಡಿರಬೇಕು. ಅರ್ಧ ಕಪ್ ಹೆಸರುಬೇಳೆ ತೊಗೊಂಡ್ರೆ ಅರ್ಧ ಕಪ್ ಅಕ್ಕಿಯನ್ನು ತೆಗೆದುಕೊಳ್ಬೇಕು. ಸೊ ಎರಡನ್ನೂ ಸಹ 2-3 ಸರಿ ಚೆನ್ನಾಗಿ ತೊಳೆದು ಆಮೇಲೆ ನಾವು ಸ್ವಲ್ಪ ಹೊತ್ತು ನೆನೆ ಇಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಎಲ್ಲ ತರಕಾರಿಗಳನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಕಿಚಡಿಗೆ ಯೂಸ್ ಮಾಡಬೇಕು. ಹಸಿಮೆಣಸಿನ್ಕಾಯನ್ನು ಉದ್ದವಾಗಿ ಕಟ್ ಮಾಡಿಕೊಂಡ್ರೇ ತುಂಬ ಚೆನ್ನಾಗಿರುವ ಟೇಸ್ಟನ್ನು ಕೊಡುತ್ತೆ. ಸೊ ನಿಮಗೆ ತೆಳುವಾಗಿ ಬೇಕು ಅಂದಾಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಕ್ಕೂ ಸಹ ಓಕೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಳಿ. ಎಲ್ಲ ಪದಾರ್ಥಗಳನ್ನು ಸಹ ಚಿಕ್ಕದಾಗಿದ್ದಾಗ ಕಿಚಡಿ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳೂ ಸಹ ಊಟ ಮಾಡಬಹುದು. ಈಗ ಸ್ಟವ್ ಮೇಲೆ ನಾವು ಕುಕ್ಕರನ್ನು ಇಟ್ಟು ಒಂದು 2-3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪನೂ ಸಹ ಇದಕ್ಕೆ ಹಾಕಿದರೆ ಒಳ್ಳೆಯ ಒಂದು ಟೇಸ್ಟ್ ಬರುತ್ತೆ. ಆಮೇಲೆ ಕಿಚಡಿ ಮೃದುವಾಗಿ ಬರುತ್ತೆ, ತುಂಬ ಮೆತ್ತಗೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಒಂದು 2 ಸ್ಪೂನು, ಚಿಕ್ಕ ಸ್ಪೂನಷ್ಟು ತುಪ್ಪವನ್ನು ಇದಕ್ಕೆ ಹಾಕಬೇಕಾಗತ್ತೆ. ತುಪ್ಪ ಯಾವಾಗಲೂ ಸಹ ಜಾಸ್ತಿ ಇರಬಾರ್ದು, ಕಡಿಮೆನೇ ಇರಬೇಕು ಎಣ್ಣೆಗಿಂತ. ಫುಲ್ ತುಪ್ಪದಲ್ಲಿ ಮಾಡಿದಾಗ ತುಂಬ ಊಟ ಮಾಡೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ, ಟೇಸ್ಟಿಯಾಗಿರಲ್ಲ. ಸೊ ತುಪ್ಪವನ್ನು ಆದಷ್ಟು ಸ್ವಲ್ಪನೇ ಹಾಕ್ಕೊಳ್ಳಿ. ತುಪ್ಪ ಕಾದ ಮೇಲೆ, ಎಣ್ಣೆನೂ ಸಹ ಕಾದ್ಮೇಲೆ ಇದಕ್ಕೆ ಸಾಸಿವೆಯನ್ನು ಹಾಕಿ ನಾವು ಸಿಡಿಸಬೇಕಾಗತ್ತೆ. ಸಾಸಿವೆ ಹಾಕಿದ ಮೇಲೆ ನಾವು ಗೋಡಂಬಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ನೀವು ಇದನ್ನು ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಇಲ್ಲ ಅಂದರೆ ಗೋಡಂಬಿ ಬೇಗ ಕಪ್ಪಗಾಗುತ್ತೆ, ಅಂದರೆ ಬಣ್ಣ ಬೇಗ ಚೇಂಜ್ ಆಗಿಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ. ಇಲ್ಲ ಅಂದರೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ರೆ ಬೇಗ ಕೈ ಆಡಿಸ್ಬೇಕಾಗತ್ತೆ. ಸೊ ಗೋಡಂಬಿ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ನೀವು ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಟೊಮೆಟೊ ಈ ಎಲ್ಲ ಪದಾರ್ಥಗಳನ್ನು ಸಹ ಹಾಕಿಬಿಟ್ಟು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗತ್ತೆ. ಈ ಎಲ್ಲ ಪದಾರ್ಥಗಳು ಸರಿಯಾಗಿ ಬೇಯಬೇಕಾಗತ್ತೆ. ಇಲ್ಲ ಅಂದರೆ ಕಿಚಡಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಸರಿಯಾಗಿ ಎಲ್ಲ ಪದಾರ್ಥಗಳನ್ನು ಸಹ ತರಕಾರಿಗಳು ಬೇಯೋ ಥರ ನಾವು ನೋಡ್ಕೊಳ್ಬೇಕು. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇದಕ್ಕೆ ಜೀರಿಗೆ ಹಾಕಬೇಕು. ಮೊದಲೇ ಎಣ್ಣೆಯಲ್ಲಿ ಜೀರಿಗೆ ಹಾಕಿದರೆ ತುಂಬ ಅದು ಬೆಂದುಬಿಡುತ್ತೆ. ಆಮೇಲೆ ಅದರ ಟೇಸ್ಟೂ ಸಹ ಬೇರೆ ಕಹಿಯಾಗಿ ಬರುತ್ತೆ. ಸೊ ಯಾವಾಗಲೂ ಸಹ ಕಿಚಡಿಗೆ ತರಕಾರಿಗಳು ಬೆಂದ ಮೇಲೆ ಸ್ವಲ್ಪ ಈ ಒಂದು ಜೀರಿಗೆ ಹಾಕಿದರೆ ಅದರ ಒಂದು ಆರೋಗ್ಯದ ಗುಣಗಳೂ ಸಹ ಅದರಲ್ಲಿ ಇರುತ್ತೆ. ಬೇಗನೂ ಸಹ ಬಣ್ಣ ಚೇಂಜ್ ಆಗೋದಿರಬಹುದು, ಆಮೇಲೆ ರುಚಿ ಚೇಂಜ್ ಆಗೋದಿರ್ಬೋದು, ಈ ಥರ ಎಲ್ಲ ಆಗೋದಿಲ್ಲ. ಸೊ ಎಣ್ಣೆಯಲ್ಲಿ ಹಾಕೋ ಬದಲು ತರಕಾರಿ ಜೊತೆಗೆ ಜೀರಿಗೆಯನ್ನು ಹಾಕಬೇಕಾಗತ್ತೆ. ಜೀರಿಗೆ ಹಾಕಿದ ಮೇಲೆ ನೀವು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವ ಬೀನ್ಸ್ ಮತ್ತು ಕ್ಯಾರೆಟ್ ಇವೆರಡನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ, ಅರಿಶಿಣ ಮತ್ತು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಒಂದು 2-3 ನಿಮಿಷ ಫ್ರೈ ಮಾಡಿದ್ರೂ ಸಹ ಸಾಕು. ಸಣ್ಣಗೆ ಹೆಚ್ಕೊಂಡಿರುವ ಬೀನ್ಸ್ ಆಮೇಲೆ ಈ ಒಂದು ಕ್ಯಾರೆಟು ತುಂಬ ಏನು ಫ್ರೈ ಆಗೋದು ಬೇಡ. ಇದು ಕ್ರಂಚಿ ಆಗಿದ್ರೇ ಕಿಚಡಿಯಲ್ಲಿ ತುಂಬ ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ. ಈ ರೀತಿಯಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷವರೆಗೂ ಹಾಗೆ ಬಿಟ್ಬಿಡಿ. ಆಮೇಲೆ ನಮಗೆ ಬೇಕಾಗುವಷ್ಟು ನೀರನ್ನು ನಾವು ಆ್ಯಡ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ ನೀರನ್ನು 1:3 ಆ ಥರ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ನಾವು ಬೇಳೆ ಆಮೇಲೆ ಅಕ್ಕಿಯನ್ನು ತೆಗೆದುಕೊಂಡಿದ್ರೆ ಅದಕ್ಕೆ 3 ಕಪ್ಪಷ್ಟು ನೀರನ್ನು ಹಾಕಬೇಕು. ಇನ್ನು ನೀವು 4 ಕಪ್ ಹಾಕ್ತೀವಂದ್ರೂ ಸಹ ಓಕೆ, ಹಾಕ್ಬೋದು. ಯಾಕಂದರೆ ಕಿಚಡಿ ಮೆತ್ತಗೆ ಬರುತ್ತೆ. ಆಮೇಲೆ ಇಲ್ಲ ನಮಗೆ ತುಂಬ ಉದುರುದ್ರಾಗಿ ಬೇಕು ಅಂತ ಹೇಳಿದಾಗ ಒಂದು 2.5 ಕಪ್ ಹಾಕಿದ್ರೂ ಸಹ ಸಾಕು. 1 ಕಪ್ಗೆ 2.5 ಕಪ್ ಹಾಕಿದ್ರೆ ಉದುರುದ್ರಾಗುತ್ತೆ. ನೀವು 1 ಕಪ್ಗೆ 3 ಕಪ್ ಹಾಕಿದರೆ ಸ್ವಲ್ಪ ಮೆತ್ತಗಾಗುತ್ತೆ. ಇಲ್ಲ ನಮಗೆ ಲಿಕ್ವಿಡ್ ಅಂದರೆ ಸ್ವಲ್ಪ ಮೆತ್ತಗೆ ಇನ್ನೂ ಜಾಸ್ತಿ ಬೇಕು ಅಂದಾಗ 1 ಕಪ್ಗೆ 4 ಕಪ್ಪಷ್ಟು ನೀರನ್ನು ಹಾಕಬೇಕು. ನೀವು ಯಾವ ಕಪ್ಪಲ್ಲಿ ನೀವು ಈ ಒಂದು ಹೆಸರುಬೇಳೆ ಆಮೇಲೆ ಅಕ್ಕಿಯನ್ನು ತೆಗೆದುಕೊಂಡಿರ್ತೀರೋ ಅದನ್ನು ಅಂದರೆ ಸರಿಯಾಗಿ ನಾವು ಮೆಷರ್ಮೆಂಟ್ ನೋಡಿಕೊಂಡು
4 ಇಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಕಪ್ಪನ್ನು ನೀರನ್ನು ಹಾಕ್ಕೊಂಡು ಕಿಚಡಿಯನ್ನು ತಯಾರು ಮಾಡ್ಕೊಳ್ಬಹುದು. ಈ ಒಂದು ಕಿಚಡಿ ತುಂಬ ಆರೋಗ್ಯಪೂರ್ಣವಾಗಿರುತ್ತೆ. ಆಮೇಲೆ ನಿಮಗೆ ಬೇಗ ಮಕ್ಕಳಿಗೆ ಊಟ ಮಾಡಿಸೋಕ್ಕೂ ಸಹ ಇದು ಒಳ್ಳೆಯ ಒಂದು ಆಹಾರ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಹೇಳಬೇಕು ಅಂದರೆ ಕಿಚಡಿ ಇವಾಗಿನ ಒಂದು ಆಹಾರ ಪದ್ಧತಿಗಿಂತ ಹಲವಾರು ವರ್ಷಗಳ ಹಿಂದಿನಿಂದನೂ ಈ ಒಂದು ಕಿಚಡಿಯನ್ನು ತಯಾರು ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಇದು ಎಲ್ಲ ಒಂದು ತರಕಾರಿಗಳನ್ನು ಒಳಗೊಂಡಿದೆ. ಆಮೇಲೆ ಇದರಲ್ಲಿ ಆಲ್ಮೋಸ್ಟ್ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಆಯಿಲನ್ನು ಹಾಕ್ತೀವಿ, ತುಪ್ಪವನ್ನು ಹಾಕ್ತೀವಿ. ಆದರೆ ಮೊದಲಿನ ಕಾಲದಲ್ಲಿ ಇಷ್ಟು ಆಯಿಲನ್ನು ಯೂಸ್ ಮಾಡ್ತಿರಲಿಲ್ಲ. ಸ್ವಲ್ಪ ಒಂದು ಎಣ್ಣೆಯನ್ನು ಯೂಸ್ ಮಾಡಿಕೊಂಡು ಈ ಒಂದು ಕಿಚಡಿಯನ್ನು ಮಾಡ್ತಿದ್ರು. ಸೊ ಇದಕ್ಕೋಸ್ಕರ ಇದಕ್ಕೆ ಇದರದೇ ಆದ ಒಂದು ಇತಿಹಾಸನೇ ಇದೆ ಅಂತ ಹೇಳ್ಬೋದು. ಇಲ್ಲಿ ನಾವು ನೀರು ಹಾಕಿದ ಮೇಲೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವ ಕೊತ್ತಂಬರಿಯನ್ನು ನಾವು ಹಾಕಬೇಕಾಗತ್ತೆ. ಹಾಕಿದ ಮೇಲೆ ಸ್ವಲ್ಪ ಕಲಸಿ ಆಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟ ಮೇಲೆ ನಾವು ಇದನ್ನು ಕಲಿಸ್ಬಿಟ್ಟು ಟೇಸ್ಟ್ ನೋಡಬೇಕಾಗತ್ತೆ. ಇದರಲ್ಲಿ ಸರಿಯಾಗಿ ಉಪ್ಪು ಸರಿಯಾಗಿ ಆಗಿದೆಯಾ ಅಂತ ನೋಡಿಬಿಟ್ಟು ಆಮೇಲೆ ಇದಕ್ಕೆ ನೆನೆಸಿದ ಅಕ್ಕಿ ಮತ್ತು ಬೇಳೆಯನ್ನು ಜೊತೆಯಾಗೇ ನೆನೆಸಬೇಕು. ಅಕ್ಕಿ ಬೇಳೆ ಎರಡೂ ಜೊತೆಯಾಗೇ ನೆನೆಸಿದ್ದನ್ನು ನೀರೆಲ್ಲ ತೆಗೆದುಬಿಟ್ಟು ಬರೀ ಈ ಒಂದು ನೆನೆಸಿದ ಅಕ್ಕಿ ಆಮೇಲೆ ಬೇಳೆಯನ್ನು ನಾವು ಈ ಕುದಿಯುತ್ತಿರುವ ನೀರಿಗೆ ಹಾಕಬೇಕಾಗತ್ತೆ. ಇದನ್ನು ನಾವು ಹಾಕೋ ಮುಂಚೆನೇ ಮೊದಲೇ ಹೇಳಿದೆ ಉಪ್ಪು ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಉಪ್ಪು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ. ಸೊ ಈ ರೀತಿಯಾಗಿ ಎಲ್ಲ ಒಂದು ಅಕ್ಕಿ ಆಮೇಲೆ ಬೇಳೆಯನ್ನು ಹಾಕಿಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ನಾವು ವೇಟ್ ಮಾಡಬೇಕು. ಕುದಿ ಹತ್ತಿದ ಮೇಲೆ ಒಂದು 2-3 ನಿಮಿಷ ಆದಮೇಲೆ ನಾವು ಸಿಮ್ಮಲ್ಲಿಟ್ಟು ಕುಕ್ಕರ್ ಮುಚ್ಚಳವನ್ನು ಮುಚ್ಚಬೇಕಾಗತ್ತೆ. ನಾವು ಕುಕ್ಕರ್ ಮುಚ್ಚಳವನ್ನು ಮುಚ್ಚಬೇಕಾದ್ರೆ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾನು ಕಿಚಡಿಯನ್ನು ಮಾಡ್ತಾಯಿದ್ದೀನಿ. ತುಂಬ ತೆಳುನೂ ಅಲ್ಲ, ಆಮೇಲೆ ತುಂಬ ಉದುರಾಗಿನೂ ಅಲ್ಲ, ಸ್ವಲ್ಪ ನಮ್ಮ ಮೀಡಿಯಮ್ ತೆಳುವಾಗಿ ಇರೋ ಥರ ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಕುದಿ ಹತ್ತಿದಾಗ ಇದನ್ನು ನಾವು ಮುಚ್ಚಳವನ್ನು ಮುಚ್ಚಿದರೆ ಸಾಕು. ಇದರಲ್ಲಿ ನಾವು ಮುಚ್ಚಳವನ್ನು ಮುಚ್ಚಿದಾಗ 2 ವಿಷಲ್ ಬಂದ್ರೂ ಸಾಕು, ಮೆತ್ತಗಾಗತ್ತೆ. ಇಲ್ಲ ನಾವು 3 ವಿಷಲ್ ಓಡಿಸ್ತೀವಿ ಅಂತ ಹೇಳಿದ್ರೆ 3 ವಿಷಲ್ ಸಹ ಕೂಗಿಸಬಹುದು, ಏನೂ ಪರವಾಗಿಲ್ಲ. ಸೊ ಈ ರೀತಿಯಾಗಿ ಕುದೀತಾ ಇರಬೇಕಾದ್ರೆ ಈ ಒಂದು ಮುಚ್ಚಳವನ್ನು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಟ್ಟು 3 ವಿಷಲನ್ನು ಹೊಡೆಸಿದ ಮೇಲೆ ಕಿಚಡಿ ರೆಡಿ ಆಗುತ್ತೆ. ಕುಕ್ಕರಿನ ಒಂದು ಪ್ರೆಷರ್ ಪೂರ್ತಿಯಾಗಿ ಹೋದ್ಮೇಲೆ ವಿಷಲ್ ತೆಗೆದುಬಿಟ್ಟು ಆಮೇಲೆ ಮುಚ್ಚಳವನ್ನು ತೆಗಿಬೇಕು. ಪ್ರೆಷರ್ ಇದ್ದಾಗ ತೆಗಿಯಕ್ಕೆ ಹೋಗಬಾರ್ದು. ಸೊ ಈ ರೀತಿಯಾಗಿ ಕಿಚಡಿ ರೆಡಿಯಾಗಿದೆ. ನೀರೆಲ್ಲ ಮೇಲಿರುತ್ತೆ, ಸೊ ನಾವು ಕಲಿಸ್ಕೊಳ್ಬೇಕಾಗತ್ತೆ. ನಾವು ಕಲಸಿ ನೋಡಿದಾಗ ಇದರ ಒಂದು ಕನ್ಸಿಸ್ಟೆನ್ಸಿ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗೇ ಬಂದಿರುತ್ತೆ. ಸೊ ಈ ರೀತಿಯಾಗಿ ನಾವು ಬೆಳಗ್ಗೆ ಅಥವಾ ಮಧ್ಯಾಹ್ನ ಒಂದು ಸಾಯಂಕಾಲದ ಊಟಕ್ಕೂ ಸಹ ಈ ಒಂದು ಕಿಚಡಿಯನ್ನು ಮಾಡ್ಕೊಳ್ಬಹುದು. ನಿಮಗೆ ಹೆಸರುಬೇಳೆ ಜಾಸ್ತಿ ಬೇಕು ಅಂದಾಗೂ ಸಹ ಹೆಸರುಬೇಳೆ ಜಾಸ್ತಿ ಹಾಕ್ಕೊಂಡು ಈ ಒಂದು ಅಕ್ಕಿಯನ್ನು ಕಡಿಮೆ ಹಾಕ್ಕೊಳ್ಬಹುದು. ನಿಮಗೆ ಯಾವ ರೇಷಿಯೋಲ್ಲಿ ಬೇಕು ಸಹ ಆ ರೇಷಿಯೋದಲ್ಲಿ ನೀವು ಈ ಒಂದು ಅಕ್ಕಿ ಆಮೇಲೆ ಬೇಳೆಯನ್ನು ಹಾಕ್ಕೊಂಡು ಕಿಚಡಿಯನ್ನು ಮಾಡ್ಕೊಳ್ಬಹುದು. ಬೇಳೆ ಸ್ವಲ್ಪ ಜಾಸ್ತಿ ಇದ್ದಾಗ ಕಿಚಡಿಯ ಒಂದು ರುಚಿ ಜಾಸ್ತಿ ಬರುತ್ತೆ. ಅಕ್ಕಿ ಸ್ವಲ್ಪ ಕಡಿಮೆ ಅಂದರೆ 1/4 ಲೋಟ ಅಷ್ಟು ಅಕ್ಕಿ ತೊಗೊಂಡು 3/4 ಲೋಟ ಅಷ್ಟು ನಾವು ಬೇಳೆಯನ್ನು ಈ ಒಂದು ಅಕ್ಕಿ ಜೊತೆಗೆ ನೆನೆಸಿ ಆಮೇಲೆ ಕಿಚಡಿ ಮಾಡಿದ್ರೆ ತುಂಬ ಒಳ್ಳೆಯ ಒಂದು ರುಚಿ ಕೊಡುತ್ತೆ. ಅಕ್ಕಿ ಜಾಸ್ತಿ ಇದ್ದಾಗ ಈ ಒಂದು ರುಚಿ ಸಿಗೋದಿಲ್ಲ. ಸೊ ನಿಮಗೆ ಯಾವ ರೀತಿಯಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಆ ರೀತಿಯಾಗಿ, ಅಂದರೆ ತೆಳುವಾಗಿ ಬೇಕು ಕಿಚಡಿ ಅಂದರೆ ತೆಳುವಾಗಿ ಮಾಡ್ಕೊಳ್ಳಿ. ಇಲ್ಲ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಅಂದಾಗ ನೀರನ್ನು ಸ್ವಲ್ಪ ಹಾಕ್ಕೊಂಡು ಗಟ್ಟಿಯಾಗೂ ಸಹ ಮಾಡ್ಕೊಳ್ಬಹುದು. ಈ ಒಂದು ಕಿಚಡಿ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು, ಬೇಗ ಜೀರ್ಣ ಆಗುತ್ತೆ. ಮಕ್ಕಳಿಗೂ ಸಹ ತುಂಬ ಒಳ್ಳೆಯ ಒಂದು ಆಹಾರನೇ ಅಂತ ಹೇಳ್ಬೋದು. ನೀವು 7-8 ತಿಂಗಳಿಂದ ಈ ಥರ ಎಲ್ಲ ಒಂದು ತರಕಾರಿಗಳನ್ನು ಹಾಕಿ ಮಕ್ಕಳಿಗೆ ಊಟ ಮಾಡೋದಕ್ಕೆ ಕೊಟ್ಟರೆ ಅವ್ರಿಗೂ ಸಹ ಎಲ್ಲ ತರಕಾರಿಯನ್ನು ಊಟ ಮಾಡೋದಕ್ಕೆ ಆಮೇಲೆ ಇಷ್ಟ ಆಗುತ್ತೆ. ಸೊ ಸಿಂಪಲ್ಲಾಗಿ ಸ್ವಲ್ಪ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲಿ ರುಚಿಕಟ್ಟಾದ ಒಂದು ಕಿಚಡಿಯನ್ನು ಈ ರೀತಿ ಮಾಡ್ಕೊಳ್ಬಹುದು. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.